ಆ, ಕೆಲವು ಹಿಂಗೆ ಸುಮಾರು ಆರ್ಟಿಕಲ್ಲು ವಿಡಿಯೋ ಎಲ್ಲ ನೋಡ್ತಾ ಇರ್ತೀವಲ್ಲ. ಆ, ದ ಏನೋ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಾರೆ. ಆ, ಧರ್ಮ ಪಾಲಿಸ್ಬೇಕು, ಆ, ಹಣಕಾಸು ದುಡಿಬೇಕು, ಕಾಮನೆಗಳು ಆ, ಮನಸ್ಸಿನ ಕಾಮನೆಗಳು ಕಡಿಮೆ ಮಾಡ್ಕೊ ಕಡಿಮೆ ಅಂದರೆ ಕೆಲವರು ಏನಂತಾರೆ, ಸಾಂಸಾರಿಕ ಜೀವನದಲ್ಲಿ ಇದ್ದೇ ಆ, ಮೋಕ್ಷ ಪಡಿಬೋದು ಅಂತಾರೆ. ಕೆಲವರು ಇಲ್ಲ, ಅದಕ್ಕೆಲ್ಲ ಸಾಧನೆ ಮಾಡಬೇಕು, ಸನ್ಯಾಸಿ ಥರ ಜೀವನ ಮಾಡಬೇಕು ಅಂದರೆ ಅವರಿಗೆ ಮೋಕ್ಷ ಸಿಗೋದು, ಅಂದರೆ ಮುಕ್ತಿ ಸಿಗೋದು. ಮೋಕ್ಷ ಮುಕ್ತಿ ಬೇರೆ ಬೇರೆ. ನಾನು ಮೋಕ್ಷದ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಾನು ಅಷ್ಟು ದೊಡ್ಡವನಲ್ಲ. ಸೊ ಯೋಗದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮನಸ್ಸಿಗೆ ಬರುವ ವಿಚಾರಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಅದು ಯೋಗ ಸಾಧನೆಯಲ್ಲಿ ಯಾವ ನಾರ್ಮಲ್ ಏನೂ ಇದು ಮಾಡಲಿಲ್ಲ ಅಂದರೆ ಸಾವಿರ ಸಾವಿರ ಯೋಚನೆಗಳು ಬರುತ್ತೆ ಮನಸ್ಸಿಗೆ. ಸಾಧನೆ ಮಾಡೋರಿಗೆ ಆ ಧ್ಯಾನ ಇದು ಎಲ್ಲ ಮಾಡೋ ವಿಚಾರಗಳು, ಎಷ್ಟು ವಿಚಾರಗಳು ಬರುತ್ತೆ ಅಂದರೆ ಒಂದು 10-20 ಅಷ್ಟಕ್ಕೆ ಬಂದರೆ ನೀವು ತುಂಬ ಇದು ಮಾಡಿದ್ದೀರಾ ಅಂತ. ಇನ್ನೂ ಕಡಿಮೆ ಮಾಡಿ ಒಂದೇ ವಿಚಾರಕ್ಕೆ ಇಡೀ ಜೀವನನ ಸಮರ್ಪಣೆ ಮಾಡಿದವರು ಇದ್ದಾರೆ. ಆಮೇಲೆ ಆ ಒಂದು ವಿಚಾರನೂ ಬರದೇ ಇರೋ ಥರ ಏನಂತಾರೆ, ಚಿತ್ತವೃತ್ತಿ ಎಲ್ಲ ಪೂರ್ತಿ ಅಂದರೆ ಬೇಡದೇ ಇರೋ ಕೆಟ್ಟ ವಿಚಾರಗಳೆಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ಬೇಕು. ಪೂರ್ತಿ ಖಾಲಿ. ಬರೇ ಒಂದು ಅದೇ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಜೀವನ ನಡೆಸಬೇಕು. ಸೊ ಈ ಮನಸ್ಸಿನ ವಿಚಾರಗಳೇನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಆವಾಗ ಅಲ್ಲಿ ಬೇರೆ 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 ಸಂಬಂಧಗಳು, ಅಂದರೆ ತಂದೆ ತಾಯಿ, ಗಂಡ ಹೆಂಡತಿ, ಮಗ ಮಗಳು, ಅದ್ರ ಬಗ್ಗೆ ಎಲ್ಲ ಯಾವ ವಿಚಾರಗಳು ಮಾಡಿ ಅಂತ ಹೇಳಲ್ಲ. ಅಂದರೆ ನಾವು ಸಾಧನೆ ಇದು ಮಾಡೋದು ನಮ್ಮ ಮುಕ್ತಿಗಾಗಿ. ಸೊ ಅದರಲ್ಲಿ ಇನ್ನೊಬ್ಬರು ಅವರು ಅದು ಹೇಗೆ ಇದಿದೆ ಅಂದರೆ,
ಇಡೀ ಇದರಲ್ಲಿ ನಾನು ಎರಡೇ ಆಪ್ಷನ್ ಇರೋದು. ಒಂದು, ಆ, ಇಡೀ ಜಗತ್ತು ಸತ್ಯ, ನಾನು ಬ್ರಹ್ಮ ಆ, ಮಿಥ್ಯ ಅಂತ. ಇಲ್ಲ, ನಾನು ಸತ್ಯ, ಜಗತ್ತು ಸುಳ್ಳು ಅಂತ. ಸೊ ಎರಡು ಥರ ಇದು ಬರುತ್ತೆ. ಈಗ ಹೊರಗಡೆ ಯಾರು ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಫಾದರ್ಸ್ ಡೇ ದಿವಸ ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ, ಹೊರಗಡೆ ಇವರು ತಂದೆ, ಇಲ್ಲ ಇವು ನನ್ನ ಗಂಡ, ಇಲ್ಲ ಮಗ, ಅದೆಲ್ಲ ಭಾವನೆಗಳು ಎಲ್ಲಿರೋದು? ಆ ಸಂಬಂಧಕ್ಕೆ ಅಟ್ಯಾಚ್ಮೆಂಟ್ ನಮ್ಮ ಮನಸ್ಸಿಂದನೇ ಅಟ್ಯಾಚ್ಮೆಂಟು ಆಗಿರುತ್ತಾನೆ. ಸೊ ಆ ಅಟ್ಯಾಚ್ಮೆಂಟ್ಗಳೆಲ್ಲ ಅಟ್ಯಾಚ್ಮೆಂಟ್ಗಳ ಅವಶ್ಯಕತೆ ಇಲ್ಲ. ಅಂದರೆ ಏನು ಹೇಳ್ತಾರೆ, ಅಟ್ಯಾಚ್ಮೆಂಟ್ ಅಲ್ಲ, ಈ ಯೋಗ ಇದರಿಂದ ಎಲ್ಲ ಡಿಟ್ಯಾಚ್, ಸಂಸಾರದಿಂದ ಡಿಟ್ಯಾಚ್ ಆದರೆ ನಾನು ಅಟ್ಯಾಚ್ಮೆಂಟು ಎಲ್ಲ ಒಂದು ಕಡೆ ಹೇಳಿದರೆ ಎಲ್ಲ ದುಃಖಕ್ಕೂ ಕಾರಣ ಅಟ್ಯಾಚ್ಮೆಂಟು. ಅದಕ್ಕೆ ಯೋಗದಲ್ಲಿ ಈ ಥರ ಮನಸ್ಸಿಗೆ ಬೇಡದ ವಿಚಾರಗಳು ಬರದೇ ಇರೋ ಥರ ಸಾಧನೆ ಮಾಡೋದು. ಸೊ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು, ಸಂಬಂಧಗಳಲ್ಲಿ ಅಟ್ಯಾಚ್ಮೆಂಟು ಕಡಿಮೆ ಮಾಡ್ಕೊಬೇಕು, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು. ಇದಿಷ್ಟು ಯೋಗದ ಒಬ್ಬ. ಈಗ ಈಗ ನನ್ನ ಮನೇಲಿ ಯಾರೂ ಸಾಧನೆ ಮಾಡ್ತಾಯಿಲ್ಲ, ನಾನು ಒಬ್ಬನೇ ಆದರೂ ಮಾಡಬೇಕು. ಅವರು ಇವಾಗ ಕೆಲವು ಟೈಮ್ ಇರುತ್ತೆ, ಒಬ್ಬರು ಮಾಡಿ ಅವರಿಗೆ ಸಾಧನೆ ಆದಮೇಲೆ ಬೇರೆಯವರು ಆಯಿತು ನಾವು ಮಾಡ್ಬೋದು ಅಂತ, ಅಂದರೆ ರಿಸಲ್ಟ್ ಬಂದಿದ್ದು ನೋಡ್ತಾರಲ್ಲ, ಅದು ನೋಡಿ ಆಮೇಲೆ ಅವರಿಗೆ ಮನಸ್ಸಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಮಾಡಲ್ಲ. ಬಟ್ ಚಿತ್ತವೃತ್ತಿಗಳಿಂದ ಮನಸ್ಸಲ್ಲಿ ಯಾವ ಥರದ ರಾಗ, ದ್ವೇಷ, ಯಾವುದೇ ಥರದ ಒಂದು ಕಾರಣಗಳನ್ನೆಲ್ಲ ನಿರ್ಮೂಲ ಮಾಡಬೇಕು. ಅದು ಅಲ್ಲಿ ಬೇರೆ ಬೇರೆ ಥರ ಅಭ್ಯಾಸಗಳಿದೆ ಯೋಗದಲ್ಲಿ, ಅದೆಲ್ಲ ಇದು ಮಾಡಿದ್ರೆ ಆಮೇಲೆ ಬೇರೆ ಸಾಧನೆ ಮಾಡಿರಲ್ವಲ್ಲ ಅವರಿಗೆ ನಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ, ನಮಗೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಅವರು ಸಾಧನೆ ಮಾಡಿದ್ರೆ ಅವರಿಗೂ ಎಲ್ಲ ಅಟ್ಯಾಚ್ಮೆಂಟಿಂದ ಬಿಡುಗಡೆ. ಇಲ್ಲಿ ಬರೋದೇ ಏನು, ನಾವು ಯಾರು, ಯಾಕೆ ಬಂದಿದ್ದೀವಿ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ
ಯೋಗ ಮತ್ತು ಇದು ಝೀರೋ, ಶೂನ್ಯ ಮತ್ತು ಅನಂತ ಅನಂತ ಆಗೋಕ್ಕೆ ಕಷ್ಟ ಇದೆ. ಅಂದರೆ ಅನಂತ ಆಗೋಕ್ಕೆ ಒಂದು ಜನ್ಮದಲ್ಲಿ ಅನಂತ ಆಗೋಕ್ಕೆ ಆಗಲ್ಲ. ಆದರೆ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಇದು ಮಾಡಿಕೊಂಡು ಶೂನ್ಯ, ಆದರೆ ಅದೂ ಒಂದಿದೆ, ಶೂನ್ಯ ಮೆಡಿಟೇಷನ್ ಅಂತ. ಅಂದರೆ ಮನಸ್ಸಿನ ವಿಚಾರಗಳೆಲ್ಲ ಶೂನ್ಯ ಆಗೋದು. ಆಮೇಲೆ ನಾನು ನಂದು ಅನ್ನೋ ಇದೆಲ್ಲ ಇರೋದಿಲ್ಲ. ಆವಾಗ ಸರಿಯಾಗಿ ಯೋಚನೆ ಮಾಡ್ತಾರೆ. ಜೀವನದ ಬಗ್ಗೆ, ಬೇರೆ ಆವಾಗ ಸ್ಪಷ್ಟ ಆಗತ್ತೆ. ಯಾರ ಜೊತೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಅದೆಲ್ಲದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೆಯವರಾದರೂ ನಮ್ಮನ್ನು ಇಷ್ಟಪಡದೇ ಇರೋರು ಯಾರು ಒಂದಷ್ಟು ಜನ ಇರ್ತಾರೆ. ಸೊ ಅರ್ಥ ಮಾಡ್ಕೊಳೋರಿಗೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಎಕ್ಸ್ಪ್ಲನೇಷನ್ ಯಾರಿಗೆ ಕೊಡ್ತೀವೋ ಅವರು ಅರ್ಥ ಮಾಡ್ಕೊಳಲ್ಲ. ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋದರೆ ಇನ್ನೂ ಗೊಂದಲಗಳು ಜಾಸ್ತಿ ಆಗುತ್ತೆ, ಗಲಾಟೆ ಆಗುತ್ತೆ, ಮನಸ್ಸು ಇನ್ನೂ ಅಶಾಂತವಾಗುತ್ತೆ. ಸೊ ಯಾರಿಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡಬೇಕು ಅಂತ, ಈಗ ಬೇರೆಯವರು ಯಾರು ಬಂದು ನಮಗೆ ಎಕ್ಸ್ಪ್ಲನೇಷನ್ ಕೊಡಲ್ಲ. ನಾವು ಇದು ಮಾಡ್ತಾಯಿದ್ದೀವಿ, ಇದಕ್ಕೆ ಈ ಕಾರಣಕ್ಕೆ ಇದು ಮಾಡ್ತೀವಿ. ಈ ಬೇರೆಯವರು ಯಾರು ಎಕ್ಸ್ಪ್ಲನೇಷನ್, ಅವರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಬೇರೆಯವರು ಎಕ್ಸ್ಪ್ಲನೇಷನ್ ಕೊಡಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅದು ನಮ್ಮ ಸಾಧನೆ. ನಮ್ಮ ಸಾಧನೆಗೆ ಯಾರು ಪೂರಕ ಆಗಿರ್ತಾರೋ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಏನೋ ಸ್ವಲ್ಪ ಗೊತ್ತಾಗಲ್ಲ, ಅವ್ರು ಕೇಳಿದ್ರೆ ಅವರಿಗೆ ಹೀಗಲ್ಲ ಹೀಗೆ ಅಂತ ಹೇಳ್ಬೋದು. ಅದಲ್ಲದೆ ಬೇರೆ ಯಾರಿಗಾದರೂ ಆಸಕ್ತಿ ಇರೋದಿಲ್ಲ, ಅವರ ಮಾತಲ್ಲೇ ಗೊತ್ತಾಗುತ್ತೆ ಆಸಕ್ತಿ ಯಾವುದರಲ್ಲಿ ಆಸಕ್ತಿ ಇದೆ. ವ್ಯಕ್ತಿಯಲ್ಲೋ ವಿಷಯದಲ್ಲೋ ಆಸಕ್ತಿ, ಅದು ಎಲ್ಲ ನೋಡಬೇಕು. ಸೊ ಒಂದಷ್ಟು ಟೈಮು ಸಾಧನೆ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ಹೇಳ್ತಾರೆ ಸತ್ಸಂಗ ಮಾಡಿ, ಸತ್ಸಂಗ ಮಾಡಿ. ಅಂದರೆ ತೀರಾ ಅಟ್ಯಾಚ್ಮೆಂಟು, ತೀರಾ ಇದು ಇರೋರ ಜೊತೆ ಟೈಮ್ ಇದು ಮಾಡಿದ್ರೆ, ನಾವು ಬೇರೆ ಕಡೆ ಹೋದರೆ ಎಲ್ಲ ಇದು ಮಾಡಿದ್ರೆ ಆಮೇಲೆ ಅವರಿಗೆ ಇನ್ನು ಜಾಸ್ತಿ ನೋವೆಲ್ಲ ಆಗುತ್ತೆ ಮನಸ್ಸಿಗೆ. ಅದಕ್ಕೆ ಯಾರ ಜೊತೆಗೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಾರ್ದು. ಏನು ಈ ದೇಹ ಶಾಶ್ವತ ಅಲ್ಲ. ಅದನ್ನು ಯೋಗದವರೆಲ್ಲ ಹಿಂಗೆ ಹೇಳ್ತಾರೆ, ಈ ದೇಹ ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ. ಯಾವುದು ಎಲ್ಲ ಕಾಲದಲ್ಲೂ ಯಾವುದು ಶಾಶ್ವತನೋ ಅದ್ರ ಬಗ್ಗೆ ತಿಳ್ಕೊಬೇಕು. ದೇಹದ ಬಗ್ಗೆ ಅದು ಶುರು
ದೇಹದ ಬಗ್ಗೆ ತಿಳ್ಕೊಳ್ತಾ ಶುರು ಮಾಡೋದು. ದೇಹದ ಬಗ್ಗೆ ತಿಳ್ಕೊಂಡಾದಮೇಲೆ ನೆಕ್ಸ್ಟು ಮನಸ್ಸಿನ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಮನಸ್ಸಿಗೂ ಮೀರಿ ಏನಾದ್ರು ಇದ್ದರೆ ಅದೆಲ್ಲ ದೇಹದ ಬಗ್ಗೆ ತಿಳ್ಕೊಳೋಕ್ಕೆ ಎಷ್ಟೋ ವರ್ಷಗಳಾಗತ್ತೆ. ಈಗ 40-50 ವರ್ಷ ಆದರೂ ದೇಹದ ಬಗ್ಗೆ ಎಲ್ಲದೂ ತಿಳ್ಕೊಂಡವರು ಇಲ್ಲ, ಕಡಿಮೆ ಇದ್ದಾರೆ. ಮನಸ್ಸಿನ ಬಗ್ಗೆ ತಿಳ್ಕೊಳೋಕ್ಕೆ ನೀವು ಗಮನ ಕೊಡಬೇಕು. ಪ್ರತಿ ಒಂದು ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಸರಿಯಾದ ವಿಚಾರ, ಸರಿಯಾದ ಮಾತು ಮತ್ತು ಸರಿಯಾದ ರೈಟ್ ಆ್ಯಕ್ಷನ್, ಸರಿಯಾದ ಕರ್ಮ ಎಲ್ಲ ಸರಿಯಾಗಿರೋದು, ಸರಿಯಾದ ಯೋಚನೆ, ಸರಿಯಾದ ಮಾತು ಎಲ್ಲ ಇದು ಮಾಡಿದ್ರೆ ನಮ್ಮ ನಿರ್ಧಾರಗಳನ್ನು ಯೋಚಿಸಿ ಅಳೆದು ತೂಗಿ ನಿರ್ಧಾರಗಳು ತಗೊಂಡಾಗ ಮನಸ್ಸು ಶಾಂತವಾಗಿರುತ್ತೆ. ಯಾರೋ ಹೊಸ ಗುರು ಬಂದು ತಲೆ ತಿಂತಾ ಇದ್ದಾನೆ ಅಂದ್ಕೊಂಡು ಇದು ಮಾಡಬೇಡಿ. ವಿಡಿಯೋ ನೋಡಿ, ಮತ್ತೆ ನೋಡಿ, ಅರ್ಥ ಆಗತ್ತೆ. ಅರ್ಥ ಆದಮೇಲೆ ಹಿಂದೆ ವಿಡಿಯೋ ಹೇಳಿದಿರಲ್ಲ, ಯಾವುದೇ ಹೊಸ ವಿಚಾರ ಆದರೂ ಫಸ್ಟು ಓದಬೇಕು, ಇಲ್ಲ ಕೇಳಿಸ್ಕೊಬೇಕು, ಮತ್ತೆ ಓದಬೇಕು, ಮತ್ತೆ ಅರ್ಥ ಮಾಡ್ಕೊಬೇಕು, ಮತ್ತು ಅಭ್ಯಾಸ, ಆ್ಯಕ್ಷನ್, ಪ್ರಾಕ್ಟೀಸ್ ಮಾಡೋದಕ್ಕೆ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಒಂದು 3 ತಿಂಗಳು 6 ತಿಂಗಳು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮಗೆ ಬದಲಾವಣೆಗಳಿಂದ ನಿಮಗೆ ಏನಂತೀರ, ಇನ್ನೂ ಬೇಗ ಶುರು ಮಾಡಬೇಕಿತ್ತು ಅಂತ ಅನಿಸತ್ತೆ. ಹೇಳಿದ್ದಾರೆ, ಇನ್ನೂ ಬೇಗ ಶುರು ಮಾಡಿದರೆ ಯಾವುದೇ ಒಂದು ಒಳ್ಳೆಯ ಇದನ್ನಾದರೆ ಇದು ಮಾಡಬೇಕಂದ್ರೆ ಏನಂತೀರ, ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಮುಂದಾಕಬಾರ್ದು. ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಮುಂದಾಕಿ 40 ವರ್ಷ ದಾಟಿ ಆಗಿದೆ. ಲೇಟಾಗಿದೆ, ಶುರು ಮಾಡಿದ್ದು ಲೇಟಾಗಿದೆ. ಆದರೂ ಅಂದರೆ ನಾನು ಶುರು 40ಕ್ಕೆ ಮಾಡಿದ್ದಲ್ಲ, ಸ್ವಲ್ಪ ಇತ್ತು. ಇವಾಗ ಸ್ವಲ್ಪ ಇದ್ರ ಕಡೆನೇ ಜಾಸ್ತಿ ಗಮನ ಕೊಡ್ತಾಯಿದ್ದೀನಿ. ಸೊ ಮುಂದಿನ ಜನ್ರೇಷನ್ಗೆ ಒಂದು ಏನಂತೀರ, ರೆಫ್ರೆನ್ಸ್. ಮಧ್ಯದಲ್ಲಿ ಇಂಗ್ಲೀಷ್ ಪದ ಉಪಯೋಗಿಸ್ತಾರೆ. ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮ್. ಕೆಲವೊಂದು ಕನ್ನಡ ಪದಗಳು ಈ ಲೈವಲ್ಲಿ ಬಂದು ಕನ್ನಡ ಪದಗಳು ಹುಡುಕ್ತಾ ಕೂತ್ಕೊಂಡ್ರೆ ಮತ್ತು ಮೊದಲೇ ವಿಡಿಯೋ ಇದು ಮಾಡ್ತೀರ. ಅದಕ್ಕೆ 1-2 ಇಂಗ್ಲೀಷ್ ಪದ ಆದರೂ ಕನ್ನಡ ನಿಧಾನವಾಗಿ ಸ್ಪಷ್ಟವಾಗಿ ಅರ್ಥ ಆಗೋ ಥರ ಮಾತಾಡಿದ್ದೀನಿ ಅಂದ್ಕೊಳ್ತೀನಿ. ಇವನು ಯಾರು ಗುರು ಈ ಥರ ಟಾರ್ಚರ್ ಕೊಡ್ತಾನೆ? ಇವನು ಯಾರು ಗುರು ಈ ಥರ ಟಾರ್ಚರ್ ಕೊಡ್ತಾನೆ ಅಂತ ಅದು ಕಮೆಂಟ್ ಮಾಡೋರು ಇರ್ತೀರ. ಕಮೆಂಟ್ ಮಾಡಬೇಕಾರೆ ಹಿಂದಿನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡಿಕೊಂಡು ಗಮನ ಕೊಟ್ಟು ಕಮೆಂಟ್ ಮಾಡಿ.